ನೋಡಿ, ಬೆಂಗಳೂರಿನ ಹೊರವಲಯ ನೆಲಮಂಗಲದಲ್ಲಿ 1,000 ರೂಪಾಯಿ ವಿಚಾರಕ್ಕೆ ಚಾಕುವಿನಿಂದ ಇರಿದಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಯುವತಿಯ ವಿಚಾರಕ್ಕೆ ಗಲಾಟೆ ಆಗುತ್ತೆ, ಇಬ್ಬರಿಗೆ ಚಾಕುವಿನಿಂದ ಇರಿತವಾಗಿದೆ. 1,000 ರೂಪಾಯಿ ವಿಚಾರದಲ್ಲಿ ಇಬ್ಬರಿಗೆ ಚಾಕುವಿನಿಂದ ಇರಿದಿರ್ತಕ್ಕಂಥದ್ದು. ಅದು ಯಾರಿಗೆ? ಜಗಳವನ್ನು ಬಿಡಿಸಲು ಬಂದವನು ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ICUನಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನೆಲಮಂಗಲದ ಗುರುಭವನ ಬಳಿ ನಡೆದಿರ್ತಕ್ಕಂಥ ಘಟನೆ. ಚೇತನ್ ಅಂತಕ್ಕಂಥ ಹುಡುಗ ICUನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ನೆಲಮಂಗಲ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆದರೆ ಯಾರೋ ಇಬ್ಬರು ಹುಡುಗ ಹುಡುಗಿ ಪ್ರೀತಿಸ್ತಾ ಇದ್ರಂತೆ. ಅವರು ಆ ಹುಡುಗಿಗೆ ಅವನೇನೋ 2,000 ಕೊಟ್ಟಿದ್ದಂತೆ. ಬ್ರೇಕಪ್ ಆದಾಗ 1,000 ವಾಪಸ್ ಕೊಟ್ಟಿದ್ದಾಳೆ, ಇನ್ನೊಂದು 1,000 ಕೊಟ್ಟಿಲ್ಲ. ತುಂಬ ಸಿಲ್ಲಿ ರೀಸನ್ ನನ್ನ ಪ್ರಕಾರ. ಆ 1,000 ರೂಪಾಯಿ ದುಡ್ಡುಗೋಸ್ಕರ ಏನೋ ಗಲಾಟೆ. ಬಿಡ್ಸಕ್ಕೆ ಬಂದ ಚೇತನ್ಗೆ 4 ಜನ ಇರಿದಿದ್ದಾರೆ. ಬಟ್ ಇಲ್ಲಿ ಇನ್ನೊಂದು ಏನಂದರೆ, ಉದ್ದೇಶಪೂರ್ವಕವಾಗಿ ಚಾಕುವಿನಿಂದ ಇರಿದಿದ್ದಾರೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಒಂದು ಗಲಾಟೆ ಮಾಡೋದ್ರ ಫಸ್ಟು ಅಮೌಂಟ್ ವಿಚಾರಕ್ಕೆ ಮತ್ತೆ 20 ನಿಮಿಷ ಬಿಟ್ಕೊಂಡು ಬಂದಾಗ ನಮ್ಮ ಚೇತನ್ ಅಂತ ಒಬ್ರು ಇದ್ರು. ಏನ್ ಗಲಾಟೆ ಮಾಡ್ತೀರ ಅಂತ ಕೇಳಿದಾಗ ಅವರಿಗೆ ಸಪೋರ್ಟ್ ಬತ್ತೆ ಅಂದ್ಬಿಟ್ಟು ಚಾಕು ತಗೊಂಡು ಚುಚ್ಚಿದ್ದಾರೆ. ಬಿಡ್ಸಕ್ ಹೋಗಿ ನನಗೂ ಚುಚ್ಚಿದ್ದಾರೆ. ಇಲ್ಲಿ ಅಷ್ಟೇ ಆಗಿದ್ದು. 4 ಜನ ಬಂದಿದ್ರು. ಇಲ್ಲ, ಒಬ್ಬರ ಹತ್ರ ಇತ್ತು ಡ್ರ್ಯಾಗನ್ನು, 3 ಜನ ಹೊಡಿಯಕ್ ಬಂದಿದ್ದು. ವಿಚಾರ ಅಮೌಂಟ್ ವಿಚಾರಕ್ಕೆನೆ ಅದ್ ಮಾತಾಡಕ್ ಹೋಗಿ ಏನ್ ಗಲಾಟೆ ಮಾಡ್ತೀರ ಅಂತ ಕೇಳಕ್ ಹೋಗಿ ಏನ್ ಸಪೋರ್ಟ್ ಬತ್ತೆ ಅಂತ ಚುಚ್ಬಿಟ್ಟೋಗಿರೋದು. ಅವ್ರ ಫ್ರೆಂಡ್ ಕೊಟ್ಟಿದ್ದೆ ನಾನು, ಅದನ್ನ ಕೇಳಕ್ ಹೋದಾಗ ಹಾಕಿದೀನಿ ಅಂದ್ಬಿಟ್ಟು ಜಗಳ ಮಾಡಿರೋದು. 2,000 ದುಡ್ಡು ಹಾಕಿದ್ದ ಫ್ರೆಂಡ್ಗೆ ಕಷ್ಟ ಅಂತ 1,000 ರೂಪಾಯಿ ಹಾಕಿದ್ರು. ಆ ಸ್ಕ್ರೀನ್ ಶಾಟ್ ಇಲ್ಲೇ ಇದೆ. 1,000 ರೂಪಾಯಿ ಹಾಕಿರ್ಲಿಲ್ಲ. ಅಮೌಂಟ್ ಕೇಳಿದ್ಕೆ ಅವರು 4 ಜನ ಹುಡುಗರು ಬಂದ್ರು. ಇವ್ರು ಬಂದು ಇವ್ರಿಬ್ರು ಕೆಲಸ ಮಾಡಿದ್ಬೇಕಾರೆ ಇಬ್ರಿಗೂ ಅಲ್ಲೇ ಮಾಡಿ ಹೋದ್ರು. ಅಲ್ಲೇ ಮಾಡೋಗಿ 20 ನಿಮಿಷ ಬಿಟ್ಕೊಂಡು ತಿರ್ಗಾ ಬಂದಿದ್ದಾರೆ. ಟೂಲ್ಸ್ ಮಾರಕ ವಸ್ತ್ರಗಳಿಂದ ಬಂದು ಅವರು ಬಿಚ್ಚಿಕೊಂಡ್ ಬಂದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡೆಯೋಣ. ಪ್ರಕಾಶ್, 1,000 ರೂಪಾಯಿಗೆ ನಡೆದಿರೋದಲ್ಲ ಇದು ಚಾಕು ಇರಿತ. ಉದ್ದೇಶಪೂರ್ವಕವಾಗಿ ಏನಾದರೂ ಹಾಕಿದಾರಾ ಈ ಒಂದು ಟೈಮ್ ನೋಡಿಕೊಂಡು ಅಂತ ಅನಿಸ್ತಾ ಇದೆ, ಅನುಮಾನ ಬರ್ತಾ ಇದೆ. ಡೀಟೇಲ್ಸ್ ಏನಿದೆ? ಖಂಡಿತವಾಗಿ ಅರವಿಂದ್, ಏನಂತ ಹೇಳಿದ್ರೆ, 2 ಗುಂಪುಗಳ ನಡುವೆ ಒಂದು ಕ್ಷುಲ್ಲಕ ವಿಚಾರದಲ್ಲಿ ಒಂದು ಗಲಾಟೆ ನಡೆದಿರ್ತದೆ. ಈ ಗಲಾಟೆ ವಿಕೋಪಿಗೆ ತಿರುಗಿರುವಂತದ್ದು. ಏನು ನೆಲಮಂಗಲ ನಗರದ ಒಂದು ಗುರುಭವನದ ಮುಂಭಾಗ ಇರುವಂತಹ ಒಂದು ಜ್ಯೂಸ್ ಅಂಗಡಿ ಮುಂದೆ ನಡೆದಿರುವಂತಹ ಘಟನೆ ಇದು. ಅಂತ ಹೇಳಿದ್ರೆ, ಸುದೀಪ್ ಮತ್ತೆ ಚೇತನ್ ಇಬ್ರು ಈ ಇಬ್ರು ಕೂಡ ಒಂದು ಜ್ಯೂಸ್ ಅಂಗಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಏನು ಸುದೀಪ ಒಂದು ಯುವತಿಗೆ 2,000 ರೂಪಾಯಿ ಹಣವನ್ನ ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ಆಕೆ 1,000 ಹಣವನ್ನ ಹಿಂದಿರಿಸಿರ್ತಾಳೆ. ಈ ಸಂದರ್ಭದಲ್ಲಿ ಮತ್ತೊಂದು 1,000 ವಿಚಾರದಲ್ಲಿ ಕೇಳಿದಕ್ಕೆ ಈ ರೀತಿಯ ಘಟನೆ ಆಗಿದೆ ಅಂತ ಹೇಳಿ ಪೊಲೀಸ್ ಠಾಣೆಗೆ ದೂರನ್ನ ಸಹ ನೀಡಿರುವಂತದ್ದು. ಪೊಲೀಸ್ FIR ನಲ್ಲೂ ಸಹ ದೂರು ದಾಖಲಾಗಿರುವಂತದ್ದು. ಹೀಗಾಗಿ ಪೊಲೀಸರು ಈ ಆರೋಪಿಗಳ ಪತ್ತೆಗೆ ಮುಂದಾಗಿರುವಂತದ್ದು. ಏನು ಚೇತನ್ ಸ್ಥಿತಿ ಗಂಭೀರವಾಗಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾನೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಪ್ರಕಾಶ್. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.